ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರದ ಲಾಗ್ ಆಗಿರುತ್ತೆ ನೋಡಿ. ಇವಾಗಿನ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೋಮವಾರದ ಪೂಜೆ ಎಲ್ಲ ಮುಗಿಸಿ ತಿಂಡಿನೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಟೌನ್ಗೆ ಹೋಗೋಣ ಅಂತಂದು ನನ್ನ ಮಗ ನಾನು ಇಬ್ಬರು ಹೋಗ್ತಾಯಿದ್ದೀವಿ ನೋಡಿ. ಪೂಜೆ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ತಿಪ್ಟೂರ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಯಾಕೆ ಅಂತಂದರೆ ಅವನದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರಲಿಲ್ಲ. ಪಾಪನಲ್ಲಿ ತೆಗ್ಸಿದ್ದಷ್ಟೇ, ಮತ್ತೆ ಅಪ್ಡೇಟ್ ಕೊಟ್ಟೇ ಇರಲಿಲ್ಲ. ಹಂಗಾಗಿ ಇನ್ನು 2 ದಿನ 3 ದಿನ ಬಿಟ್ಟರೆ ಇನ್ನು ಸ್ಕೂಲ್ ಓಪನ್ ಆಗಿಬಿಡುತ್ತೆ. ಮತ್ತು ಸ್ಕೂಲಿಗೆ ರಜಾ ಹಾಕ್ಸಿ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಒಂದಿನ ಹೋಗಿ ಬಂದಿದ್ವಿ ಫ್ರೆಂಡ್ಸ್ ಅಲ್ಲೇ. ಮತ್ತು ಸರ್ವರ್ ಇಲ್ಲ ಅಂತ 2 ದಿನ ಹೋಗ್ಬಿಟ್ಟು ಸರ್ವರ್ ಬ್ಯುಸಿ ಅಂತ ಬಂದುಬಿಟ್ಟಿದ್ವಿ. ಇವತ್ತು ನೋಡೋಣ ಅಂತ ಬೆಳಗ್ಗೆನೇ ಹೋಗ್ತಾಯಿದ್ದೀವಿ. ಅದೊಂದು ಕೆಲಸ ಆಗಿಬಿಟ್ರೆ, ಒಂದೊಂದು ಅಪ್ಡೇಟ್ ಒಂದು ಆಗಿಬಿಟ್ರೆ ನಮ್ಮದು ಅರ್ಧ ಕೆಲಸ ಮುಗ್ದಂಗೆ ಅಂದ್ಕೊಂಡು ಹೋಗ್ತಾಯಿದ್ವಿ ನೋಡಿ. ನಡ್ಕೊಂಬಂದ್ಬಿಟ್ಟು ಆಟೋದಲ್ಲಿ ಬಂದ್ವಿ. ಇದು ಹಾಸನ ಸರ್ಕಲಲ್ಲಿ ಕಲ್ಪತರು ಇಂಜಿನಿಯರಿಂಗ್ ಕಾಲೇಜ್, ಅದು ನಮ್ಮ ತಿಪ್ಟೂರಲ್ಲಿ ಇರೋದು. ಸರ್ಕಲಲ್ಲೇ ಇದೆ ಆ ಕಾಲೇಜು ನೋಡಿ. ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಸೀಟ್ ಆಟೋ ಫ್ರೆಂಡ್ಸ್ ಇದು. ಬ್ಯಾಂಕ್ ಹತ್ಲಿ ಹೋದ ತಕ್ಷಣ ಕೆಲಸ ಬೇಗ ಆಯಿತು. ನಮ್ಮೂರವ್ರು ಒಬ್ಬರಿದ್ದಾರೆ, ಅವ್ರು ಹೋದ ತಕ್ಷಣ ಬೇಗ ಮಾಡಿಕೊಟ್ರು. ಸೋಮವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ಬ್ಯಾಂಕ್ ಒಳಗಡೆ. ಅದೆಲ್ಲ ಬ್ಯಾಂಕ್ ಒಳಗಡೆ ವಿಡಿಯೋ ಮಾಡ್ಕೊಳಲ್ಲ, ಯಾಕೆ ಬೇಕು ಆಮೇಲೆ ಬೈದಿದ್ದಾರೆ ಅಂತ ನನಗೆ ಭಯ ಫ್ರೆಂಡ್ಸ್. ಈಗ ಹೋಗ್ತಾಯಿದ್ದೀವಿ ಬ್ಯಾಂಕಿಂದ ಹೋಗಿ ಆಟೋನೂ ಅಲ್ಲೇ ಇತ್ತು, ಬೇಗ ಸಿಕ್ಬಿಡ್ತು. ಕೆಲಸ ಅಂತೂ ಟೌನಲ್ಲಿ ಬೇಗ ಆಯಿತು. ಆಟೋ ಸೀಟೆಲ್ಲ ಹಾಕಬೇಕು ಅಂತಂದು ವೆಯ್ಟ್ ಮಾಡ್ತಾಯಿದ್ರು. ಇಬ್ಬರು ಕೂತ್ರೆ ಆಗಲ್ಲ, ಸೀಟೆಲ್ಲ ಭರ್ತಿ ಆಗೋ ತನಕ ಆಟೋಗೆ ವೆಯ್ಟ್ ಮಾಡಬೇಕು. ಹಂಗಾಗಿ ಕೂತಿದ್ವಿ. ಆಮೇಲೆ ಸೀಟೆಲ್ಲ ಭರ್ತಿ ಆಯಿತು. ಹೋಗ್ತಾಯಿದ್ದೆ ಆಟೋ. ನಮ್ಮ ತಿಪ್ಟೂರಂತೂ ನೋಡಿ ಆ ಕಡೆ ಈ ಕಡೆ ನೋಡೋಕ್ಕೆ ಒಂದು ಚೆಂದ. ಇವಾಗ ತುಂಬ ಬೆಳೆದ್ಬಿಟ್ಟಿದೆ. ಆಟೋದಲ್ಲಿ ಹೋಗ್ತಾಯಿದ್ವಿ ನೋಡಿ. ಬೆಳೆದ್ಬಿಟ್ಟಿದೆ ಅಂದರೆ ಡಿಸ್ಟಿಕ್ ಲೆವೆಲಿಗೆ ಬೆಳೆದ್ಬಿಟ್ಟಿದೆ. ಇದು ನೋಡಿ ತಾಲೂಕು ಆಫೀಸ್ ಅಂತ ಇವಾಗ ಹೊಸ್ದಾಗಿ ಕಟ್ಸಿರೋದು, ತುಂಬ ಚೆನ್ನಾಗಿ ದೊಡ್ಡದಾಗಿ ಕಟ್ಸಿದ್ದಾರೆ. ಕಾಲೇಜ್ಗಳಾಗಲಿ ಎಜುಕೇಷನ್ಗೆ ಒಳ್ಳೊಳ್ಳೆ ಕಾಲೇಜ್ಗಳಿದೆ ಫ್ರೆಂಡ್ಸ್ ತಿಪ್ಟೂರಲ್ಲಿ. ಎಲ್ಲೂ ಹೊರಗೆ ಹೋಗಂಗೆ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಕಾಲೇಜ್ಗಳು ನೋಡಿ. ಆಮೇಲೆ ಇಲ್ಲಿ ಸರ್ಕಲ್ಗೆ ಬಂದ್ವಿ ಆಟೋದಲ್ಲಿ. ನನ್ನ ತಂಗಿ ಮಗಳು ಅವರು ಟೌನಿಗೆ ಏನಕ್ಕೋ ಬರ್ತಾಯಿದ್ರು. ನಾವೇನು ಫೋನ್ ಮಾಡಿರಲಿಲ್ಲ, ಸಿಕ್ಕಿದ್ರು. ಮಾತಾಡಿಸ್ತಾ ಇದ್ದೆ ನನ್ನ ಮಗನಿಗೆ. ಅವಳು ಅದೇನೋ ಗೊತ್ತಿಲ್ಲ, ಇವಳು ನನ್ನ ಮಗಳು ಅಂದರೆ ಜೀವನೇ ಬಿಡ್ತಾಳೆ. ಅಳ್ತಾ ಇದ್ಲು ನಾನು ಬರ್ತೀನಿ ಅಂತ. ಆಮೇಲೆ ಅವ್ರ ಅಮ್ಮ ಟೌನಿಗೆ ಹೋಗಿ ಬರ್ತೀವಿ, ಅಮ್ಮರ ಮನೆ ಹತ್ರ ಇರ್ರಿ ಅಂತಂದು ಅವಳದು ಕಟಿಂಗ್ ಏನೋ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಮುತ್ತು ಕೊಟ್ಬಿಟ್ಟು ಕಳಿಸಿದ್ಲು ನೋಡಿ. ನಾವು ಆಟೋದಲ್ಲಿ ಬಂದುಬಿಟ್ಟು ನಮ್ಮ ಅಮ್ಮ ಮನೆ ಹತ್ರ ನಡ್ಕೊಂಬರ್ತಾಯಿದ್ದೀವಿ. ಅಮ್ಮರ ಮನೆ ಹತ್ರ ಬಂದ್ವಿ. ಅಮ್ಮರ ಮನೆ ಹತ್ರ ಬರೋಷ್ಟರೊಳಗೆ ನನ್ನ ಮಗಳು ಸಹ ಬಂದಿದ್ಲು. 3 ಜನನೂ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಕೂತಿದ್ವಿ. ಅಷ್ಟರೊಳಗೆ ಅವರು ಬಂದರು. ಅವರು ಬಂದಮೇಲೆ ಅವ್ರಿಗೂ ನಮ್ಮಮ್ಮ ಊಟ ಹಾಕ್ಕೊಡ್ತು. ನನ್ನ ತಂಗಿ ಮಗಳಂತೂ ನೋಡಿ, ನನ್ನ ಮಗಳು ಅಂದರೆ ಅವಳಿಗೆ ಒಂದು ಪ್ರಾಣ. ಅವ್ರ ಅಮ್ಮ ಇಲ್ಲಿದ್ರು ಇರ್ತಾಳೆ, ನನ್ನ ಮಗಳಿರ್ಬೇಕು ಅವಳಿಗೆ, ಅಷ್ಟು ಆಸೆ. ನನ್ನ ತಂಗಿ, ನಾವು 3 ಜನ ಅಕ್ಕ ತಂಗಿರು. ನಮ್ಮ ತಂಗಿರಿಬ್ಬರೂ ಇಲ್ಲೇ ಹತ್ತತ್ರ ಕೊಟ್ಟಿರೋದು. ಅವಳಿಗೂ ಅಷ್ಟೇ. ಇನ್ನೊಬ್ಳು ತಂಗಿ ಮಗನೂ ಅಷ್ಟೇ. ನನ್ನ ಮಗಳು ಅಂದರೆ ತುಂಬ ಇಷ್ಟಪಡ್ತಾರೆ. ಅದೇನೋ ಗೊತ್ತಿಲ್ಲ, ಅವಳು ಇದ್ಬಿಟ್ರೆ ಅವ್ರ ಅಪ್ಪ ಅಮ್ಮ ಇಬ್ಬರೂ ಕೇಳೋದಿಲ್ಲ. ಅವ್ರ ಅಮ್ಮನ ಹತ್ರ ಊಟನೇ ಮಾಡಿಸ್ಕೊತಿಲ್ಲ ನೋಡಿ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಮಕ್ಕಳು ಪ್ರೀತಿಸಿದ ಕಡೆಗೆ ಬರ್ತವೆ ಅಂತಾರಲ್ಲ, ಹಂಗೆ ಊಟನ ನನ್ನ ಮಗಳ ಕಡೆನೇ ಮಾಡಿಸ್ಕೊಡು ಅಂತ ಕೇಳ್ತಿದ್ಲು. ಕೂರಿಸ್ಕೊಂಬಿಟ್ಟು ನನ್ನ ಮಗಳನ್ನೇ ನೋಡಿ ಊಟ ಮಾಡಿಸ್ತಿದ್ದಾಳೆ, ಅನ್ನ ಸಾಂಬಾರು. ಅಮ್ಮ ಬರೋಷ್ಟರೊಳಗೆ ಎಲ್ಲರಿಗೂ ಊಟಕ್ಕೆ ಮಾಡಿತ್ತು ನೋಡಿ. ಇವಾಗ ನಾನು ಹೊರಟಿದ್ದೀನಿ, ಟೈಮ್ ಆಯಿತು ಅಂತ. ಹೋಗಬೇಡ ದೊಡ್ಡಮ್ಮ, ನಾನು ಬರ್ತೀನಿ ಅಂತ ಹೇಳ್ತಾಯಿದ್ಲು. ಬೇಡ ಕಣಪ್ಪ, ನಿಮ್ಮ ಅಮ್ಮ ಬೈತಾರೆ, ಇನ್ನೊಂದು ದಿವಸ ಬರೀವಂತೆ ಅಂತಂದು ಅವಳಿಗೆಲ್ಲ ಮುತ್ತು ಕೊಟ್ಟು, ಎಷ್ಟು ಮುತ್ತು ಕೇಳಿದ್ರು ಸುಮ್ಮನೆ ಕೊಡ್ತಾಯಿದ್ಲು. ಅಳ್ತಾಯಿದ್ಲು, ನಾನು ಬರ್ತೀನಿ ಅಂತ. ನನ್ನ ಮಗಳು ವೀಡಿಯೋ ಮಾಡ್ತಿರೋದು ನೋಡಿ ಅವಳಿಗೆ ಬೇಜಾರಿಂದ ಬಾಯ್ ಮಾಡ್ತಾಯಿದ್ಲು. ಅಮ್ಮ ಕೇಳು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. ಅವ್ರ ಅಮ್ಮ ಬೇಡ ಅಂತ ಇದ್ಲು. ಬರ್ತೀನಿ ಅಂತ ಹೇಳ್ತಾಯಿದ್ಲು. ಅಂದರು ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೊರಟ್ಬಿಟ್ವಿ. ಬಂದಲ್ಲೇ ತುಂಬ ಹೊತ್ತಾಯ್ತಲ್ಲ ಅಂತಂದು ಹೊರಟ್ಬಿಟ್ವಿ. ನಮ್ಮಮ್ಮ ಜೊತೆನೇ ನಮ್ಮನ್ನು ಕಳಿಸ್ಕೊಡೋಕ್ಕೂ ಸಹ ಈಚೆ ಕಡೆಗೆ ಬಂದಳು. ನಾವೆಲ್ಲ ಹೊರಟಿದ್ವಿ. ಅಂದರು ಬರ್ತೀನಿ ಅಂತಂದು ಈಚೆ ಕಡೆಗೆ ನಿಂತ್ಕೊಂಡು ನೋಡಿ ಫ್ರೆಂಡ್ಸ್ ಅಳ್ತಾಯಿದ್ಲು. ಹಂಗೂ ಬೇಡಪ್ಪ, ಇನ್ನೊಂದು ದಿವಸ ಬರೀವಂತೆ ಅಂತ ಬಾಯ್ ಮಾಡಿಬಿಟ್ಟು ನಮ್ಮ ಮಕ್ಕಳು ಮುತ್ತೆಲ್ಲ ಕೊಟ್ಬಿಟ್ಟು ಬರ್ತಾಯಿದ್ರು. ಇನ್ನು ದಾರಿಲಿ ಹೋಗ್ತಾ ಇನ್ನೊಬ್ಳು ತಂಗಿ ಮನೆ ಸಿಕ್ತು. ಅಲ್ಲಿ ಇನ್ನೊಬ್ಳು ತಂಗಿ ಮಗ ಇವನು ರೋಡಲ್ಲೇ ನೋಡ್ಬಿಟ್ಟ. ಮತ್ತೆ ಅವ್ರು ನೋಡಿದ್ರೆ ಬರ್ದಂಗೆ ಹೋಗ್ಬಿಟ್ರು ಅಂತಂದು ಅಲ್ಲಿಗೂ ಬಂದುಬಿಟ್ಟು ಹೋಗ್ತಾಯಿದ್ದೀವಿ. ಅವ್ರ ಮನೆ ಒಳಗೇನು ಹೋಗಲಿಲ್ಲ, ಸುಮ್ಮನೆ ಆಚೆ ಕಡೆನೇ ಆಟ ಆಡ್ತಾ ಇದ್ನಲ್ಲ, ಅವನು ಮಾತಾಡಿಸ್ಕೊಂಬಿಟ್ಟು ನನ್ನ ತಂಗಿ ಮಗುನ. ಅವನು ಅಷ್ಟೇ, ನನ್ನ ಮಗಳು ಅಂದರೆ ತುಂಬ ಇಷ್ಟ. ಅವಳಿಗೆ ಕೇಳ್ದಂಗೆ ಮುತ್ತೆಲ್ಲ ಕೊಡ್ತಾನೆ. ನನ್ನ ಮಗನಿಗೆ ಕೊಡಲ್ಲ ಅಂತಿದ್ದ. ಈಗ ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಂದಕ್ಕೆ ಕೊಡ್ತಾಯಿದ್ದ. ಹಿಂಸಿಂದ ಕೊಡೋದು, ಹಗ್ ಮಾಡೋದು, ಮತ್ತು ಪಪ್ಪಿ ಕೊಡೋದು, ಹಿಂಗೆಲ್ಲ ಮಾಡಿಬಿಟ್ಟು ಅಲ್ಲೂ ಅಷ್ಟೇ ಮುಗಿಸ್ಕೊಂಡು ಬಂದುಬಿಟ್ವಿ. ಅಲ್ಲಿ ಭಾಳ ಹೊತ್ತಿರಲಿ, ಒಳಗಡೆ ಹೋಗಲೇ ಇಲ್ಲ ಫ್ರೆಂಡ್ಸ್. ಹಂಗೆ ಈಚೆ ಕಡೆನೇ ಪಾಪು ಮಾತಾಡ್ಸ್ಕೊಂಬಿಟ್ಟು ತಿಪ್ಟೂರಿಂದ ಕೇಕೆಲ್ಲ ತಂದಿದ್ದೆ, ಮಕ್ಳಿಗೆ ಕೊಟ್ಬಿಟ್ಟು ಹಂಗೆ ವಾಪಸ್ ಬಂದುಬಿಟ್ವಿ.
ನೋಡಿ ಪಪ್ಪಿ ಕೊಡ್ತಾ ಇದ್ದಾನೆ. ಮನೆಗೆ ಬಂದುಬಿಟ್ಟಿಂದ ನನ್ನ ಮಗಳು ಸ್ಕೂಲ್ ಬಂತಮ್ಮ ನನಗೆ ಈ ಜಡೆ ಎಲ್ಲ ಹಾಕ್ಸ್ಕೊಳಕ್ಕಾಗಲ್ಲ, ಹೇರ್ ಕಟ್ ಮಾಡು ಅಂತ ಹಠ ಮಾಡ್ತಿದ್ಲು. ಹೇರ್ ಕಟ್ ಮಾಡೋಣ ಅಂತಂದು ಕೂತ್ಕೊಂಡೆ. ಅದು ಎಷ್ಟು ಕಟ್ ಮಾಡಿದ್ರು ಅಂದರೆ ಹೇರ್ ಕಟ್ ಮಾಡು ಅಂತ ಹಠ ಮಾಡ್ತಿದ್ಲು. ಇನ್ನು ಪಾರ್ಲರ್ಗೆಲ್ಲ ಕರ್ಕೊಂಡೋದ್ರೆ ಸುಮ್ಮನೆ ಕೆಳಗಡೆ ತುಂಬ ಕೌಲೊಡ್ದಂಗೆ ಆಗಿಬಿಟ್ಟಿತ್ತು. ಅವಳದು ಹೇರ್ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿ, ಆದರೆ ಕೆಳಗಡೆ ಎಲ್ಲ ಸೀಳಿ ಥರ ಕೌಲೊಡ್ದಂಗೆ ಆಗಿತ್ತಲ್ಲ. ಸ್ವಲ್ಪ ಕಟ್ ಮಾಡಿಬಿಡಮ್ಮ, ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಜಡೆ ಹಾಕಬೇಕು, ಬೆಳಗ್ಗೆ ಹೊತ್ತು ಟೈಮ್ ಸರಿಯಾಗಿ ಹಾಕೋಕ್ಕಾಗಲ್ಲ. ಆಮೇಲೆ ಅವಳಿಗೆ ಸ್ವಲ್ಪ ಇದೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್. ಎಣ್ಣೆ ಹಾಕಬೇಕು, ತಲೆಗೆಲ್ಲ ತಲೆ ಬಾಚಿಸ್ಕೋಬೇಕು, ತಲೆಗೆ ಸ್ನಾನ ಮಾಡಬೇಕು, ಇದೆಲ್ಲ ಒಂಥರ ಅವಳಿಗೆ ಬೇಜಾರು. ಬೇಗ ಸ್ಕೂಲಿಗೆ ಟೈಮ್ ಆಗಿರುತ್ತೆ, ಜುಟ್ಟು ಹಾಕಂಗೆ ಮಾಡಿಬಿಡು ಅಂತ ಹೇಳ್ತಿದ್ಲು. ಇಷ್ಟು ಉದ್ದ ಮಾಡಿಬಿಡು, ಈಗ ಮತ್ತೆ ಇಷ್ಟು ಉದ್ದ ಬಿಟ್ಟರೆ ಮತ್ತೆ ಜಡೆ ಹಾಕೊಂಡು ಹೋಗ್ಬೇಕು. ಸ್ಕೂಲಲ್ಲಿ ರೂಲ್ಸ್ ಇರುತ್ತೆ, ಸ್ವಲ್ಪ ಉದ್ದ ಬೆಳೆದ್ರೆ ಸಾಕು 2 ಜಡೆ ಕಟ್ಕೊಂಡು ಹೋಗಬೇಕು. ಹಾಗಾಗಿ ಸ್ವಲ್ಪ ಮಾಡಿಬಿಡು ಜುಟ್ಟು ಹಾಕಂಗೆ, ನನಗೆ ಬಾಚಕ್ಕಾಗಲ್ಲ, ಸ್ವಲ್ಪ ಸಿಕ್ಕಾದರೆ ಸಾಕು, ಒಳ್ಳೆ ನನಗೆ ಹೊಡಿಯೋರಂಗೆ ಆಡ್ಬಿಡ್ತಾಳೆ. ಹಂಗಾಗಿ ಸ್ವಲ್ಪ ನನಗೆ ಶಾರ್ಟ್ ಮಾಡಿಬಿಡು, ಇಷ್ಟೊಂದು ಉದ್ದ ಬೇಡ ಅಂತಂದು ಇದು ಮಾಡ್ತಿದ್ಲು. ನಾನು ಕಟ್ ಮಾಡಿ ನೋಡ್ದಂಗೆ ಯಾವ ಕಡೆಗಾರು ಸ್ವಲ್ಪ ಉದ್ದ ಆಗಿರೋದು, ಯಾವ ಕಡೆಗಾರು ಸ್ವಲ್ಪ ತುಂಡಾಗಿರೋದು. ಹಂಗಾಗ್ಬಿಟ್ಟು ಬಾಚ್ಕೊಂಡು ಸ್ವಲ್ಪ ನೀರು ಚಿಮ್ಸ್ಕೊಂಡು ಹಂಗೆ ತುದಿನೆಲ್ಲ ಒಂದೇ ಸಮಕ್ಕೆ ಟ್ರಿಮ್ ಮಾಡ್ತಾಯಿದ್ದೆ. ಎಷ್ಟು ಇದೇ ಕಟಿಂಗ್ ಪಾರ್ಲರ್ಗೆ ಹೋಗಿದ್ರೆ ಒಂದು 500 ರೂಪಾಯಿ ತಗೊಂಡವರು ಫ್ರೆಂಡ್ಸ್. ಹಂಗಾಗಿ ನಾನು ಹಂಗೆ ಎಲ್ಲ ಒಂದೇ ಸಮ ಕಟ್ ಮಾಡೋದಲ್ಲ, ನಾನೇ ಮಾಡ್ಕೊಡ್ತೀನಿ ಬಾ ಅಂತಂದು ಕೂರಿಸ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಆಚೆ ಕಡೆ ಕೂರಿಸ್ಕೊಂಡು ಒಂದು ಮರ ಇಟ್ಕೊಂಡ್ಬಿಟ್ಟು ಅದು ಕೂದಲೆಲ್ಲ ಅದಕ್ಕೆ ಬೀಳೋಂಗೆ ಮಾಡ್ತಾಯಿದ್ದೀನಿ. ಅವಳು ಇನ್ನೂ ಜಾಸ್ತಿ ಮಾಡು, ನನಗಿಷ್ಟೇ ಮಾಡ್ತೀಯ, ನೀನು ಬರೀ ಟ್ರಿಮ್ ಮಾಡ್ತಾಯಿದ್ದೀಯ ಅಷ್ಟೇ, ನನಗೆ ಇಷ್ಟೊಂದು ಉದ್ದ ಕೂದಲು ಬೇಡ ಅಂತ ಅಳ್ತಿದ್ಲು. ನಾನು ಎಷ್ಟೋ ಜನ ಕೂದಲು ಬೆಳೆಯಲ್ಲ ಅಂತಂದು ಆ ಕ್ರೀಮು, ಆ ಹೇರ್ ಆಯಿಲು, ಈ ಹೇರ್ ಆಯಿಲ್ ಅಂತ ಹಚ್ತಾರೆ, ನೀನು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಬೇಡ ಅಂತ ಅಳ್ತೀಯಲ್ಲ, ಒಂದು ಸ್ವಲ್ಪ ದಿನ ಇರಲಿ ಬಿಡು, ಒಂದೇ ಸಲಸಿ ಆದಮೇಲೆ ಕಾಲೇಜ್ ಲೆವೆಲ್ಗೆ ಹೋದ್ಮೇಲೆ ನೀಟಾಗಿ ತೀರಾ ಕಟ್ ಮಾಡಿಸ್ಕೊಣಿವಂತೆ ಅಂತ. ಅವಳಿಲ್ಲ, ನನಗೆ ಕೂದಲೇ ಬೇಡ ಬಾಬ್ ಕಟ್ ಮಾಡಿಸ್ಬಿಡು, ನನಗೆ ಸ್ಕೂಲಿಗೆ ಟೈಮ್ ಆಗಿರುತ್ತೆ, ನೀನು ಬಾಚಕ್ಕೆ ಲೇಟ್ ಆಗಿರುತ್ತೆ, ಕೀಳ್ತಾ ಇರ್ತೀಯ, ನನಗೆ ಬೇಡ ಶಾರ್ಟ್ ಮಾಡು ಅಂತ ಹೇಳ್ತಾನೆ ಇದ್ಲು. ನಾನು ಹ್ಞೂ ಸರಿ ಮಾಡ್ತೀನಿ ಅಂತಂದು ಅವಳಿಗೆ ಸುಳ್ಳು ಹೇಳ್ತಾ ಸ್ವಲ್ಪನೇ ಟ್ರಿಮ್ ಮಾಡ್ತಾಯಿದ್ದೀನಿ. ಕೂದಲು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅವಳದು. ಏನಂದರೆ ಕೌಲು ಹೊಡೆದ್ಬಿಟ್ಟಿದ್ದು, ನೀಟಾಗಿ ಎಣ್ಣೆ ಹಾಕಲ್ಲ. ಸ್ಕೂಲ್ ಬೆಳಗ್ಗೆ ಬೇಗ 8:15 ಹೋಗ್ಬಿಡ್ತಾಳೆ, ಸಂಜೆ ಬರೋದು 5:30 6 ಗಂಟೆ ಆಗಿಬಿಡುತ್ತೆ. ಟೈಮೇ ಸಿಗಲ್ಲ ಅವಳಿಗೆ ಎಣ್ಣೆ ಎಲ್ಲ ಹಾಕೋಕ್ಕೆ. ಹಂಗಾಗ್ಬಿಟ್ಟು ಅವಳಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಂಗಾಗಿ ಕೂದಲು ಕಟ್ ಮಾಡಿಸ್ಬಿಡಮ್ಮ, ನನಗೆ ಬೇಡ ಅಂತಾಳೆ. ಸ್ವಲ್ಪ ಜುಟ್ಟು ಥರ ಆದರೆ ಬೇಗ ಎಣ್ಣೆ ಹಾಕ್ಬೋದು, ಬೇಗ ತಲೆ ಸ್ನಾನ ಮಾಡ್ಬೋದು. ಇಷ್ಟುದ್ದ ಇತ್ತು ಅಂದರೆ ಎಣ್ಣೆನ ಹಾಕ್ಬಿಡ್ಬೋದು, ತಲೆ ಸ್ನಾನ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತಲ್ವ. ಅವಳಿಗೂ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಆಮೇಲೆ ಇನ್ನು ಎಣ್ಣೆ ಹಾಕಿಲ್ಲ ಅಂದರೆ ಬಾಚುವಾಗ ಸಿಕ್ಕಾಗ್ಬಿಡುತ್ತೆ. ಜೋರಾಗಿ ನಾವು ಕೆರೆದ್ವಿ ಅಂದರೆ ಅವಳಿಗೂ ಸಿಕ್ಕು ಬಂದುಬಿಡುತ್ತೆ. ಆಗಲ್ಲ ನನಗೆ, ಕಟ್ ಮಾಡಿಬಿಡು ಅಂತ ಅಳ್ತಾ ಇದ್ಲು. ಹಂಗೂ ಹಂಗೆ ಹಿಂಗೆ ಪೂಸಿ ಮಾಡಿಬಿಟ್ಟು ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡಿದ್ದೀನಿ. ಕೊನೆಗೆ ನೋಡ್ಕೊಂಡು ಇನ್ನೂ ಇಷ್ಟು ಉದ್ದ ಬಿಟ್ಟಿದೀಯ ನನಗೆ, ಹಂಗೆ ಹಿಂಗೆ ಅಂತ ಅಳ್ತಿದ್ಲು. ಇಲ್ಲ ಚೆನ್ನಾಗಿದೆ ಹೋಗು, ಕಳೆದು ಬಿಡಲಿ ಫುಲ್. ಆಮೇಲೆ ನೀಟಾಗಿ ಪಾರ್ಲರ್ಗೆ ಹೋಗ್ಬಿಟ್ಟು ಒಂದು ಯು ಶೇಪ ವಿ ಶೇಪ ಸ್ಟೆಪ್ ಕಟ್ ಏನಾದರೂ ಮಾಡಿಸ್ಕೊಣಿವಂತೆ, ಬೇಸಿಗೆ ರಜದಷ್ಟರೊಳಗೆ ಮಾಡಿಸ್ಕೊಣಿವಂತೆ. ಇವಾಗ ಏನು ಬೇಡ, ಇಷ್ಟಿರಲಿ ಅಂತಂದು ನಾನು ನೀಟಾಗಿ ಅದನ್ನು ಟ್ರಿಮ್ ಮಾಡ್ತಾಯಿದ್ದೀನಿ. ಅದಷ್ಟು ನೀಟಾಗಿ ಒಂದೇ ಸಮಕ್ಕೆ ಮಾಡಿದ್ದಂತೂ ಆಯಿತು. ಆ ಜರ್ಕಿನೆಲ್ಲ ಬಿಚ್ಚಿಬಿಡು, ಕೊಡೋಗ್ಬಿಟ್ಟು ಒಗೆಯೋಕೆ ಹಾಕ್ಬಿಡು. ಮುಂದಕ್ಕೆ ಹೋಗು, ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್, ಒಳ್ಳೆ ಗುಚ್ಚು ಥರ ಅವಳದು ಏರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ.